ತಾಳಿಕೋಟೆಯಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಪತ್ರಿಕಾಗೋಷ್ಠಿ. ಶಾಸಕ ಅಪ್ಪಾಜಿ ನಾಡಗೌಡರಿಗೆ ಸಚಿವ ಸ್ಥಾನ ನೀಡದೇ ಇರುವ ಹಿನ್ನೆಲೆಯಲ್ಲಿ ತಾಳಿಕೋಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸಂಜೆ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಬಿಎಸ್ ಪಾಟೀಲ್ ಯಾಳಗಿ, ಧಾರ್ಮಿಕ ಮುಖಂಡ ಸೈಯದ್ ಶಕೀಲಾ ಅಹ್ಮದ್ ಕಾಜಿ ಹಾಗೂ ಪುರಸಭೆ ಮಾಜಿ ಸದಸ್ಯ ಪ್ರಭುಗೌಡ ಮಾದರಕಲ್ಲ ಅವರು ಮಾತನಾಡಿ, ಅಪ್ಪಾಜಿ ನಾಡಗೌಡರಿಗೆ ಸಚಿವ ಸ್ಥಾನದಿಂದ ವಂಚಿತಗೊಳಿಸಿರುವುದಕ್ಕೆ ಭಾರೀ ಅಸಮಾಧಾನವನ್ನು ವ್ಯಕ್ತಪಡಿಸಿ ಪಕ್ಷದ ವರಿಷ್ಠರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಅಪ್ಪಾಜಿ ನಾಡಗೌಡರು ವಿಜಯಪುರ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಹಿರಿಯ ಶಾಸಕರಾಗಿದ್ದಾರೆ. 6 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾಗಿ ಅಪಾರ ಅನುಭವ ಇರುವ ನಾಯಕರಾಗಿದ್ದಾರೆ. ಆದರೆ ಇದಾವುದನ್ನು ವರಿಷ್ಠರು ಪರಿಗಣಿಸದೇ ಇರುವುದು ನಮಗೆ ನೋವನ್ನುಂಟು ಮಾಡಿದೆ ಎಂದ ಮುಖಂಡರು, ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಿಗೆ ಬೆಲೆ ಇಲ್ಲದಂತಹ ವಾತಾವರಣ ನಿರ್ಮಾಣವಾಗಿದೆ ಎಂದು ತೀವ್ರ ಬೇಸರ ವ್ಯಕ್ತಪಡಿಸಿದರು. ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದರೆ ಇದು ಪಕ್ಷಕ್ಕೆ ಬಹಳ ನಷ್ಟವನ್ನುಂಟು ಮಾಡುತ್ತದೆ. ಇದರ ಕುರಿತು ರಾಜ್ಯ ಹಾಗೂ ಕೇಂದ್ರದ ವರಿಷ್ಠರು ಆತ್ಮಾವಲೋಕನ ಮಾಡುವ ಅಗತ್ಯವಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಚೋರಗಸ್ತಿ, ಮುಖಂಡರಾದ ಎಂಜಿ ಪಾಟೀಲ, ಸಿದ್ದನಗೌಡ ಪಾಟೀಲ್ ನಾವದಗಿ, ಬಿಎನ್ ಹಿಪ್ಪರಗಿ, ಸಂಗನಗೌಡ ಅಸ್ಕಿ, ನೀಲಮ್ಮ ಗೌಡ್ತಿ ಪಾಟೀಲ, ಮುಸ್ಲಿಂ ಬ್ಲಾಕ್ ಅಧ್ಯಕ್ಷ ಮೆಹಬೂಬ್ ಕೆಂಭಾವಿ, ಮೋದಿನಾಸ, ನಾಗಾರ್ಚಿ ಮುನ್ನಾ, ಅರ್ಜುಣಗಿ, ಫಯಾಜ್ ಉತ್ನಾಳ, ಬಸನಗೌಡ ಜೈನಾಪುರ, ಮಲ್ಲನಗೌಡ ಯಾದಗಿರಿ, ಬಸನಗೌಡ ನಾಡಗೌಡ, ಕಾಸಿಮಾ ಅಭಾಲೆ, ಆಸಿಫಾ ಕೆಂಭಾವಿ, ಗೋಪಾಲ ಕಟ್ಟಿಮನಿ, ಬಬ್ಲು ಕೆಂಭಾವಿ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ರಮೇಶ್ ದಲ್ಲಾಳಿ, ಆರ್ಸಿ ನ್ಯೂಸ್ ಕನ್ನಡ ಚಾನೆಲ್, ತಾಳಿಕೋಟೆ. हमारे एमएलए अप्पाजी साहब को वजह नहीं देने की वजह से पूरे कांग्रेस पार्टी के लोग यहाँ पर कर कर्नाटक सरकार को ये संदेश भेज रहे हैं कि हमारे प्रशिक्षण से अप्पाजी नागौर नहीं दिया जाए. उन्होंने 6 बार चुनकर आया है, 6 बार चुनकर आए हैं. और बीजापुर डिस्ट्रिक्ट में पार्टी हिसाब से अगर देखा जाए तो अप्पाजी नागौर सब सीनियर है. पार्टी सोचना था कि बीजापुर जिले के अंदर एक सीनियर लीडर अप्पाजी नागौर साहब हैं सीनाटी में, क्योंकि सीनाटी के बाद कोई सीनाटी नहीं है, दूसरे भी एमएलए वगैरह है. बहरहाल हमारे को गम है कि फिर एक बार सरकार से, नीतीश कुमार साहब से, सिद्धरामैया से और मरकज के तमाम लोगों से विनती करते हैं कि आगे चल कर के हम नेगलेक्ट ना करें कि हमारे अप्पाजी साहब को कोई ना कोई स्थान और कांग्रेस पार्टी को कमज़ोर ना समझें. आप समझ रहे हैं कि कांग्रेस पार्टी कमज़ोर है, मगर पार्टी में रहकर काम करेंगे. पार्टी के लोगों से मैं ये गुजारिश करता हूँ कि पार्टी का साथ दें, पार्टी के खिलाफ ना करें. दुशारा पेश होते हैं वैसे कोई बात नहीं है. पार्टी के अंदर मुख्य चलते हैं वो एक कांग्रेस पार्टी एक परिवार पार्टी है. इस परिवार के मिलकर हम तमाम मिलकर क्या है काम करना चाहिए. मैं यही विनती करता हूँ कि अप्पाजी नागौर साहब को भी गम हुआ है. हम तमाम कार्यकर्ताओं को, तमाम लीडरों को भी क्या इस बात का अफसोस है कि हमको इस बात की मिनिस्टरशिप वजीर नहीं मिला है. इंशाल्लाह आगे भी इंशाल्लाह मिनिस्टर देने की कोशिश करें. और यहाँ के जो भी कांग्रेस के एमएलए हैं, कांग्रेस के एमएलए एकजुट होकर क्या है उनका साथ है. ये भी एक इम्पोर्टेंट है. कांग्रेस बोलो तो एक ही तालीकोट पे कांग्रेस नहीं है, बल्कि पूरे कर्नाटक के कांग्रेस पार्टी का एक परिवार बनकर रहे. ये इस बात को बताते हुए ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿದ್ದೀವಿ. ಎಲ್ಲ ಮುಖಂಡರಲ್ಲಿ ನನ್ನ ನಮಸ್ಕಾರವನ್ನು ಸಲ್ಲಿಸಿ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಲ್ಲಿ ನಮಸ್ಕಾರವನ್ನು ಸಲ್ಲಿಸಿ, ಇವತ್ತು ಇಲ್ಲಿ ಸೇರಿದ ಉದ್ದೇಶ ಏನಂತಂದ್ರೆ, ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂತಂದ್ರೆ, ಇವತ್ತು ನಮ್ಮ ಅಪ್ಪಾಜಿ ನಾಡಗೌಡ ಮಾತಾಡ ಮುಂದೆ ನಡು ಮಾತಾಡಿದ್ರೆ ಚಲೋ ಆಗ್ಬಿಡ್ತದೆ. ಸನ್ಮಾನ್ಯ CS ನಾಡಗೌಡ ಅಪ್ಪಾಜಿಯವರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಡಬೇಕಾಗಿತ್ತು. ಆದರೆ ಇವತ್ತಿನ
ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ನಾವು ಅವಲಂಬಿಸಿದಾಗ ಬಹುಶಃ ನಮಗನ್ನಿಸ್ತದ ಈ ಪಕ್ಷದಲ್ಲಿ ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅಥವಾ ಸರಳ ಸಜ್ಜನಿಕೆಯಿಂದ ಇರ್ತಾರೋ ಅಂಥವರಿಗೆ ಬಹುಶಃ ಕಾಂಗ್ರೆಸ್ ಇವತ್ತಿನತಿಗೆ ಗುರುತಿಸುವ ಬಹಳಷ್ಟು ಕಡಿಮೆ. ಈ ಮಾತನ್ನು ಯಾಕೆ ಹೇಳ್ತಂದ್ರೆ ಬಹುಶಃ 1981ರಲ್ಲಿ ತಮಗೆಲ್ಲ ಗೊತ್ತಿದೆ ಇಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ. ಅವತ್ತು ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿನೂ ಕೂಡ ಇಲ್ಲಿ ಮುಖಂಡರಾಗಿದ್ದಿಲ್ಲ. ಆವಾಗ ಈ ಭಾಗದಲ್ಲಿ JDS ಅಥವಾ ಜನತಾ ಪಕ್ಷ ಬಹಳಷ್ಟು ಪ್ರಭಾವ. ಅವತ್ತು ಸನ್ಮಾನ್ಯ ದೇಶಮುಖರು ಮಂತ್ರಿಗಳಾಗಿದ್ದರು. ನಮ್ಮೂರಿನವರಂತ ಗುರುರೆಡ್ಡಿಯವರು MP ಆಗಿದ್ದರು. ಸನ್ಮಾನ್ಯ SM ದೇಸಾಯಿ ಅವರು ಶಾಸಕರು. ಅವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿಗೆ ಬಹುಶಃ ಯಾರು ಕೂಡ ಕಾಂಟೆಸ್ಟ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆವಾಗ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ಸಿನ ಹಿರಿಯರಾದಂಥ DM ಪಾಟೀಲ್ ಅವರು, ಗುರುದಿನಿಯವರು ಇಲ್ಲಿ ಬಂದು ಮುಂದೆ ಬೆಳೆದಲ್ಲಿ ಯೋಗಿ ಸೆಕ್ರೆಟರಿಯಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ನಲ್ಲಿ ಜನ ತಮ್ಮ ಜೊತೆ ಯಾರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅವರ ಅನಿಸಿಕೆ ಏನಾಗಿತ್ತು ಅಂದರೆ 4 ವಾರ್ಡ್ ಭಾಗದಿಂದ ನಾಡಗೌಡ ಸ್ಪರ್ಧೆ ಮಾಡಬೇಕು, ಇಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅನ್ನೋಂಥ ಒಂದು ಅನಿಸಿಕೆಯನ್ನು ಆವಾಗ ಎಲ್ಲ ಕಾರ್ಯಕರ್ತರು ಕೂಡ ವ್ಯಕ್ತಪಡಿಸಿದರು. ಆದರೆ ಆವಾಗ ನಾವು ಇನ್ನೂ ಚಿಕ್ಕವರಾಗಿದ್ದೆವು. ನಮ್ಮ ಹಿರಿಯರು ಕೂಡ ನಮಗೊಂದು ಉಪದೇಶ ಮಾಡಿದರು, ಬೇಡ ಇಂಥ ಪರಿಸ್ಥಿತಿಯಲ್ಲಿ ನೀವು ನಿಲ್ಲಬೇಡ್ರಿ, ಬಹುಶಃ ನಿಮಗೆ ಭಾಳಷ್ಟು ಕಷ್ಟಪಡ್ತೀರಿ, ಬೇರೆಯವರನ್ನು ಯಾರನ್ನಾದರೂ ನಿಲ್ಲಿಸಿ ನೀವು ಗೆಲ್ಲಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳಿದರು. ಆದಾಗ್ಯೂ ಕೂಡ ಆ ಟೈಮ್ನಲ್ಲಿ ನಾವು ರಿಸ್ಕೊಂಡು ನಿಂತು ಈ ಒಂದು ಮಧ್ಯಬಳ ಮತಕ್ಷೇತ್ರದಲ್ಲಿ 4 ಜನ ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಜಿಲ್ಲಾ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿದರು. ಆವಾಗ ತಮಗೆಲ್ಲ ಗೊತ್ತಿದೆ, ಒಬ್ಬರು ಮಡಿಕೇಶ್ವರ ಅನ್ನುವಂಥ ಒಂದು ಮತಕ್ಷೇತ್ರಕ್ಕೆ SC ರಿಸರ್ವೇಷನ್ ಆಗಿತ್ತು. ಯಾರೂ ಕೂಡ ನಮ್ಮ ಭಾಗದಲ್ಲಿ ನಿಲ್ಲಕ್ಕೆ ತಯಾರಿರಲಿಲ್ಲ. ನಾವು ಧಾರವಾಡದಲ್ಲಿರ್ತಕ್ಕಂಥ ಒಬ್ಬ ಪರ್ವೆ ಅನ್ನುವಂಥ ವಕೀಲ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿ ಅವನನ್ನು ಕೂಡ ಗೆಲ್ಲಿಸ್ತೇವೆ ಅಂದರೆ ಅದರ ಅರ್ಥ ಏನಂದರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜೀವಂತ ಆಗಿತ್ತು, ಆದರೆ ಅದನ್ನು ಮುನ್ನಡೆಸುವಂಥ ಮುಖಂಡರಿರಲಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಸೋಲ್ತಾ ಇತ್ತು ಹೊರತಾಗಿ ಕಾಂಗ್ರೆಸ್ ಎಂದಿಗೂ ಕೂಡ ಎಲ್ಲಿಯೂ ಕೂಡ ಅದು ನಿಶಕ್ತಿ ಇಲ್ಲ. ಅದನ್ನು ಮುನ್ನಡೆಸುವಂಥ ಶಕ್ತಿ